ಗದಗ ನಗರದಲ್ಲಿ ಪ್ರೆಮ್ ಸ್ಪೋರ್ಟ್ಸ್ ಪಾರ್ಕ್ ಉದ್ಘಾಟನೆ ನಗರದ ಪಾಲಿಗೆ ಇದೊಂದು ಉತ್ತಮ ಸೌಲಭ್ಯವಾಗಿದೆ. ಗದಗ ನಗರಕ್ಕೆ ಉತ್ತಮ ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ನಗರದ ಪಾಲಿಗೆ ಇದೊಂದು ಉತ್ತಮ ಸೌಲಭ್ಯವಾಗಿದೆ. ಹಣ ಎಲ್ಲರಲ್ಲೂ ಇರುತ್ತದೆ. ಆದರೆ ಉತ್ತಮ ಕಾರ್ಯಗಳಿಗಾಗಿ ಹಣ ಬಳಸುವ ಆಲೋಚನೆ ಎಲ್ಲರಲ್ಲೂ ಬರುವುದಿಲ್ಲ. ಅಂತಹ ಉತ್ತಮ ಕಾರ್ಯಕ್ರಮವನ್ನು ಪ್ರೈಮ್ ಸ್ಪೋರ್ಟ್ಸ್ ಪಾರ್ಕ್ ಮಾಡಿದೆ ಎಂದು ಕಾನೂನು, ಪ್ರವಾಸೋದ್ಯಮ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ಹೆಮ್ಮೆ ವ್ಯಕ್ತಪಡಿಸಿದರು. ನಗರದ ಕಳಸಾಪುರ ರಿಂಗ್ ರಸ್ತೆಯಲ್ಲಿ ಶನಿವಾರ ಪ್ರೆಮ್ ಸ್ಪೋರ್ಟ್ಸ್ ಪಾರ್ಕ್ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಮಾರಂಭದಲ್ಲಿ ಕ್ರೀಡೆಗಳಿಗೆ ಚಾಲನೆ ನೀಡಿದ ಮಾಜಿ ಸಚಿವ ಬಿ. ಶ್ರೀರಾಮುಲು ಅವರು ಮಾತನಾಡಿ, ಗದಗನಲ್ಲಿ ಸಾಕಷ್ಟು ಕ್ರೀಡಾ ಪ್ರತಿಭೆಗಳು ಇದ್ದು ಈ ಸದವಕಾಶವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಕರಿಬಸಪ್ಪ ಹಂಚಿನಾಳ, ಎಸ್. ಶಿವನಗೌಡರ, ಕಿರಣ ಭೂಮಾ, ರೂಪಚಂದ ಪಾಲರೇಚ, ವರ್ಧಮಾನ ಜೈನ್, ಅನಿರುದ್ಧ ಜೋಶಿ, ಶಿವಕುಮಾರಗೌಡ ಪಾಟೀಲ, ರಾಜು ಕುರುಡಗಿ, ಸಿದ್ದು ಪಾಟೀಲ, ನಾರಾಯಣ ಕುಡತರಕರ, ರಾಘವೇಂದ್ರ ಬಾರಡ, ಸಂತೋಷ ಚೆನ್ನಪ್ಪನವರ ಮುಂತಾದವರು ಪಾಲ್ಗೊಂಡಿದ್ದರು. ಸಾಂಸ್ಕೃತಿಕವಾಗಿ ಈ ಒಂದು ಕ್ರೀಡಾಂಗಣವನ್ನು ಉದ್ಘಾಟನೆ ಮೊದಲ ಬಾರಲ್ಲಿ ಅತ್ಯುತ್ತಮ ಜನತೆಗೆ ಒಂದು ಒಳ್ಳೆಯ ಸಂದೇಶ ಅಂತ ಹೇಳ್ಬೋದು. ಈ ಒಂದು ಮಾಡಲಿಕ್ಕೆ ಶ್ರೀಮತಿ ಪ್ರೀತಿ ಪಾಲ್ರೇಚ ಮತ್ತು ಸಂಗೀತ ಪಾಲ್ರೇಚ ದಯವಿಟ್ಟು ವೇದಿಕೆ ಆಗಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಮಾನ್ಯ ಶ್ರೀ ಅನಿರುದ್ಧ ಜೋಶಿ ಸರ್, ನಮ್ಮ ಭಾರತೀಯ ಜನತಾ ಪಕ್ಷದ ಮಾನ್ಯ ಅಧ್ಯಕ್ಷರಂತ ರಾಜು ಕೋಡಿಗಿ ಸರ್, ಗ್ರೂಪ್ಸಿನ ವ್ಯವಸ್ಥಾಪಕ ನಿರ್ದೇಶಕ ಮಾನ್ಯ ಶ್ರೀ ಕಿರಣ್ ಭೂಮಾ ಸರ್, ಮಾನ್ಯ ಶ್ರೀ ಕಿರಣ್ ಪ್ರಕಾಶ್ ಭೂಮಾ ಸರ್ ದಯವಿಟ್ಟು ವೇದಿಕೆ ಆಗಮಿಸಬೇಕಾಗಿ ವಿನಂತಿ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಂತ ಮಾನ್ಯ ಶ್ರೀ ಅಕ್ಬರ್ ಸಾಬ್ ಬಾಬರ್ಜಿ ಸರ್, ನಮ್ಮ ಗೌರವಾನ್ವಿತ ನಗರಸಭೆ ಮಾಜಿ ಅಧ್ಯಕ್ಷರು ಶ್ರೀ ಭರತ್ ಪಾಲ್ರೇಚ ಸರ್, ಭಾರತೀಯ ಜನತಾ ಪಕ್ಷದ ಮಾಜಿ ಅಧ್ಯಕ್ಷರಂತ ಮಾನ್ಯ ಶ್ರೀ ರಾಜು ಕೂಡಿಗಿ ಸರ್, ಹಾಗೆ ಮಾನ್ಯ ಶ್ರೀ ಸದು ಮದ್ರಿಮಠ್ ಸರ್, ಭರತ್ ಪಾಲ್ರೇಚ, ಹಾಗೆ ಈ ಕ್ರೀಡಾಂಗಣದ ಸರ್ ವರ್ಧಮಾನ್ ಜೈನ್ ಸರ್, ಉಳಿದೆಲ್ಲ ಅತಿಥಿಗಳ ಸಮ್ಮುಖದಲ್ಲಿ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಮಾನ್ಯ ಶಿವನಗೌಡರು, ಮಾನ್ಯ ವರ್ಧಮಾನ್ ಜೈನ್ ಅವರು ಈ ಇನಿಷಿಯೇಟಿವ್ ತಗೊಂಡು ಇವತ್ತೇನು ಈ ಕ್ರೀಡಾ ಸೌಲಭ್ಯವನ್ನು ಸೃಷ್ಟಿ ಮಾಡಿದ್ದಾರೆ, ಅವ್ರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ವರ್ಧಮಾನ್ ಜೈನ್ ನನಗೆ ಗೊತ್ತಾವಾಗ ಹೇಳಿದೆ ಅವ್ರಿಗೆ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಸರ್ವಿಸ್ ಟು ಗದಗ್ ಅಂತ ಹೇಳಿ ಶಿವನಗೌಡರಿಗೂ ಅಭಿನಂದಿಸಿದ್ದೆ. ಯಾಕಂದ್ರೆ ದುಡ್ಡು ಭಾಳ ಇರುತ್ತೆ, ಭಾಳ ಮಂದಿ ಅಂತ ಇರ್ತೈತಿ, ಅದನ್ನು ಸದುಪಯೋಗ ಆಗಬೇಕು. ಜನರಿಗೆ ಹೊಸತ್ತು ಏನು ಅಗತ್ಯ ಐತಿ ಅದಕ್ಕೆ ತೊಡಗಿಸ್ಬೇಕು ಅನ್ನುವಂಥ ಆಲೋಚನೆ ಇರೋದಿಲ್ಲ. ಅಂಥ ಆಲೋಚನೆಯನ್ನು ಇವರುಗಳು ಮಾಡೋದ್ರ ಮೂಲಕ ನಮ್ಮ ಗದಗಿನೊಳಗೆ ಮತ್ತೊಂದು ಫುಟ್ಬಾಲ್ 7A ಸೈಡು 5A ಸೈಡು ಟರ್ಫ್ ಗ್ರೌಂಡನ್ನು ಮಾಡೋದ್ರ ಮೂಲಕ ನಮ್ಮ ಗದಗಿಗೆ ಹಿರಿಮೆಯನ್ನು ತಂದುಕೊಟ್ಟಿದ್ದೀರಿ. ಹುಬ್ಬಳ್ಳಿಯವರು ಗದಗ್ಗೆ ಟರ್ಫ್ ಫುಟ್ಬಾಲನ್ನು ಆಡೋದಕ್ಕೆ ಬರ್ತಾರೆ.
ಅಂದರೆ ಅಗತ್ಯ ಎಷ್ಟಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸೌಲಭ್ಯವನ್ನು ಸೃಷ್ಟಿ ಮಾಡಿದ್ದೀವಿ. ಇಂಥ ಸೌಲಭ್ಯಗಳು ಜಾಸ್ತಿ ಆದಂಗೆ ನಮ್ಮ ನೈಪುಣ್ಯತೆ ಸ್ಕಿಲ್ ಡೆವಲಪ್ ಆಕೈತಿ. ಆ ಸ್ಕಿಲ್ ಡೆವಲಪ್ ಮಾಡಿಸೋದ್ರೊಳಗೆ ನಿಮ್ಮ ಈ ಪ್ರೈಮ್ ಸ್ಪೋರ್ಟ್ಸ್ ಸಾಕಷ್ಟು ಸೇವೆ ಪ್ರಾರಂಭ ಮಾಡಿದ್ವಿ. ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋದ್ವಿ. ನಿಮಗೆಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ನಮ್ಮ ಗದಗಿನೊಳಗೆ ಈಗ ನಾವು ಡಿಸ್ಟ್ರಿಕ್ಟ್ ಸ್ಟೇಡಿಯಮನ್ನು ಡೆವಲಪ್ ಮಾಡಿದ ಮೇಲೆ ಇಂಡೋರ್ ಸ್ಟೇಡಿಯಮ್ದೊಳಗೆ ಎಕ್ಸೆಪ್ಟ್ ವುಡನ್ ಫ್ಲೋರಿಂಗ್ we have everything except tennis, lawn tennis in Gadag. ಅದು ಸಹಿತ ಎಲ್ಲಿ ಮಾಡಬೇಕು ಅನ್ನೋದನ್ನು ನಿರ್ಣಯಿಸಿ ಬಹುಶಃ ಇನ್ನೊಂದು 4-5 ತಿಂಗಳೊಳಗೆ ಅದು ಸಿದ್ಧ ಆಗ್ತದೆ ಅಂಥೇಳಿ ನಾನು ಭರವಸೆಯನ್ನು ಹೊಂದಿದ್ದೇನೆ. ಅದೊಂದಾದರೆ ನಮಗೆ ಯಾವ ಆಟನೂ ಇಂಥದ್ದು ಆಡೋರಿಗೆ ತೊಂದರೆ ಐತಿ ಅಂತ ಇಲ್ಲ. ನಾನು ನಮ್ಮಲ್ಲಿ ಸ್ಕಿಲ್ ಡೆವಲಪ್ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಏನು ಅಂತಾರಾಷ್ಟ್ರೀಯ ವಾಲಿಬಾಲ್ ಪ್ಲೇಯರ್ಸ್ ಇರ್ತಾರೆ, ಆ ವಾಲಿಬಾಲ್ ಪ್ಲೇಯರ್ಸ್ ಟ್ರೈನಿಂಗನ್ನು ನಮ್ಮ ಗದಗಿನಲ್ಲಿ ಮಾಡಿಸ್ಬೇಕು ಅಂಥೇಳಿ ಆಲೋಚನೆ ಮಾಡ್ತಾ ಇದ್ದೀನಿ. ಸಾಕಷ್ಟು ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ವ್ಯವಸ್ಥೆಗೇನು ತೊಂದರೆ ಇಲ್ಲ, ಆದರೆ ಟೆಕ್ನಿಕಲಿ ಅವ್ರು ನಮ್ಮ ಗದಗನ್ನು ಮಂಜೂರಿ ಮಾಡಬೇಕು. ಮೊನ್ನೆ ಅದಕ್ಕೆ ಸಂಬಂಧಿಸಿರ್ತಕ್ಕಂಥವರು ನವಮ್ ಅವರು ಬಂದರು, ಸಿದ್ದು ಅವರು ಜೊತೆಯಾಗಿ ಎಲ್ಲವನ್ನ ನೋಡಿದ್ದಾರೆ. ಆ್ಯಸ್ ರಿಗಾರ್ಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಈಸ್ ಕನ್ಸರ್ನ್ ಅವರು ಮಾಡೋದಕ್ಕೆ ಯೋಗ್ಯದೆ ಅಂಥೇಳಿ ಶಿಫಾರಸು ಮಾಡಿ ಕಳಿಸಿದ್ದಾರೆ. ಅದು ಒಪ್ಪಿಗೆ ಬಂತು ಅಂದರೆ ಬಹುಶಃ ವಾಲಿಬಾಲ್ನೊಳಗೆ ಏನು ನೈಪುಣ್ಯ ಇರ್ತದೆ, ಸ್ಕಿಲ್ ಇರ್ತದೆ, ಆ ಸ್ಕಿಲ್ಗಳನ್ನು ತೋರಿಸೋದಕ್ಕೆ ನಮ್ಮ ಯುವಕರು ಕಲಿಯೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅವಕಾಶ ಆಗ್ತದೆ ಹಾಗೆ ಅಂಥೇಳಿ ನಾನು ಭಾವಿಸ್ಕೊಂಡು, ಅದೇ ರೀತಿಯಾಗಿ ನೀವೆಲ್ಲ ಫುಟ್ಬಾಲ್ ನೋಡಿದರೆ ಫುಟ್ಬಾಲ್ ನಾವು ಈ ಸಭೆ ಸೈಜ್ ಮಾಡುವಾಗ ಯಾರು ಬರ್ತಾರೆ ಫುಟ್ಬಾಲ್ ಯಾರು ಆಡ್ತಾರ ಅಂತಿದ್ವಿ ನಾವು. ಅಷ್ಟು ಆಡ್ತಾರ ನಮ್ಗೆ ಏನು ಕಾಣಂಗಿಲ್ಲ, ಎಲ್ಲೂ ಬಾಲ್ ಯಾರು ತೊಗೊಂಡು ಹೋಗಿದ್ದು ಕಾಣೋದು ಅಂತ ಅಂತಿದ್ವಿ. ಆದರೆ ಒಮ್ಮೆ ಫೆಸಿಲಿಟಿ ಕ್ರಿಯೇಟ್ ಆದಮೇಲೆ ನೀವೆಲ್ಲರೂ ನೋಡಿದ್ರಿ, ಆ ಮ್ಯಾಚ್ ನೋಡೋಕ್ಕೆ 5-6 ಸಾವಿರ ಜನ ಬರ್ತಾರೆ. 1000-2000 ಹೆಣ್ಮಕ್ಳು ಇರ್ತಾರೆ ಅಂತಂದ್ರೆ ಎಷ್ಟು ಆಸಕ್ತಿಯನ್ನು ಕೇಳಿಸಿದೆ. ಅದು ಮಾತ್ರ ಅಲ್ಲ, ಗದರ್ ಟೀಮ್ ವೆದರ್ ದೇ ಗೋ ಟು ದಸರಾ ಮ್ಯಾಚಸ್, ವೆದರ್ ದೇ ಗೋ ಟು ಮಲೇಷಿಯಾ, ವೆದರ್ ದೇ ಗೋ ಟು ಥೈಲ್ಯಾಂಡ್, ಯು ಫೈಂಡ್ ದೆಮ್ ಗೆಟಿಂಗ್ ಮೆಡಲ್ಸ್, ಯು ಫೈಂಡ್ ದೆಮ್ ಗೆಟಿಂಗ್ ಚಾಂಪಿಯನ್ಶಿಪ್ಸ್. ಇದು ನಮ್ಮ ಗದಗಿನ ತರುಣರಲ್ಲಿರ್ತಕ್ಕಂಥ ಆ ಕ್ರೀಡಾ ಸ್ಕಿಲ್ಲು ತೋರಿಸ್ಕೊಡ್ತದೆ. ಹಾಕಿ ಅಂತೂ ಯಾರು ಹೇಳೋದು ಬೇಡ, ಹಾಕಿ ಗದಗಿನ ತವರು ಮನೆ ಅದು. ಕ್ರಿಕೆಟ್ನೊಳಗೆ ಸುನಿಲ್ ನಮ್ಮನ್ನು ಭಾಳ ಎತ್ತರಕ್ಕೆ ಹೋದರು, ಈಗ ಅನಿರುದ್ಧ್ ಎತ್ತರಕ್ಕೆ ಒಯ್ತಾ ಇದ್ದಾರೆ. ವಾಲಿಬಾಲ್, ಫುಟ್ಬಾಲ್, ಕಬಡ್ಡಿ ಎಲ್ಲ ಆಟಗಳೊಳಗೂ ನಮ್ಮ ಗದಗ ಮುಂದಿದೆ. ಇನ್ನೂ ಹೆಚ್ಚು ಮುಂದಾಗೋದಕ್ಕೆ ಹೆಚ್ಚಿನ ಇನ್ಫ್ರಾಸ್ಟ್ರಕ್ಚರ್ ಅವಕಾಶ ಮಾಡಿಕೊಡ್ತದೆ. ಆ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡೋಣ ಅಂತೇಳಿ ಹೇಳ್ತಾ, ಸರ್ಕಾರದಿಂದ ಏನು ಆಗಬೇಕು ಅವನ್ನ ಬಹುತೇಕ ಪೂರ್ಣಗೊಳಿಸುವ ಪ್ರಯತ್ನ ಮಾಡಿದ್ದೇವೆ. ಇನ್ನೂ ಏನು ಆಗಬೇಕು ಅನ್ನೋದಿದ್ರೆ ಆ ಸಲಹೆ ಸೂಚನೆಗಳಿಗೆ ಸರ್ಕಾರ ತನ್ನ ಸಂಪೂರ್ಣ
ಓಪನ್ ಮೈಂಡ್ ಅವನು ಪರಿಶೀಲನೆ ಮಾಡಿದ್ವಿ. ಆಟಗಾರರಿಗೆ ಏನೂ ಕಡಿಮೆ ಆಗಲ್ದಂಗೆ ನೋಡ್ಬೇಕಾದ್ರೆ ಕೇವಲ ಸರ್ಕಾರ ಮಾತ್ರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಮಾಜ ಮಾಡಬೇಕಾಗ್ತದೆ. ನೀವು ಪೂರ್ಣವಾಗಿ ನೀವೇ ಸ್ಪಾನ್ಸರ್ ಮಾಡಿರಿ, ನೀವೇ ರಕ್ಷಣೆ ಮಾಡಿರಿ, ನೀವೇ ಎನ್ಕರೇಜ್ ಮಾಡಿರಿ ಅಂತ ಅನ್ನೋದಿಲ್ಲ. ಆದರೆ ಹಲವಾರು ಆಟಗಾರರನ್ನು ಶ್ರೀಮಂತ ಸಮಾಜ ಎತ್ತಿ ಹಿಡ್ಕೋಬೇಕಾಗ್ತದೆ. ಆ ಕೆಲಸ ನಾವು ನೀವೆಲ್ಲರೂ ಮಾಡಿದ್ವಿ ಅಂದರೆ ಗದಗಿನ ಬಗ್ಗೆ ಅಭಿಮಾನ ತೋರಿಸ್ದಂಗಾಗುತ್ತೆ, ಕ್ರೀಡೆ ಬಗ್ಗೆ ಅಭಿಮಾನ ತೋರಿಸ್ದಂಗಾಗುತ್ತೆ. ನಾವು ಒಲಿಂಪಿಕ್ಸ್ ಆದಾಗ ಮೆಡಲ್ ಬರಲಿಲ್ಲ ಅಂಥೇಳಿ ಕೈ ಜಾಡಿಸುವಂಥ ಇವ್ರನ್ನ ಬೈಕೊಂತ ಕುಂತ್ರೆ ಏನಾಗೋದಿಲ್ಲ. ನಾವು ಆಟಕ್ಕಾಗಿ ಏನು ತ್ಯಾಗ ಮಾಡೀವಿ, ಯಾವ ಪ್ರೋತ್ಸಾಹ ಮಾಡಿದ್ದೀವಿ ಅನ್ನೋದನ್ನು ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ನಾವು ಎಲ್ಲರಿಗೂ ಅಭಿಮಾನ ಇರ್ತದೆ, ದೇಶದ ಅಭಿಮಾನ ಇರ್ತದೆ, ಊರಿನ ಅಭಿಮಾನ ಇರ್ತದೆ. ಆದರೆ ಅವುಗಳನ್ನು ಪ್ರೋತ್ಸಾಹಿಸುವಂಥ ಸಂದರ್ಭದಲ್ಲಿ ನಾವು ಹಿಂದೆ ಆಗದ ಹಾಗೆ ನಾವು ಆ ಕೆಲಸ ಮಾಡೋಣ ಅಂತೇಳಿ ಹೇಳಿ ಸನ್ಮಿತರಾದ ರಾಮುಲವರು ಬಹುದೂರದಿಂದ ಬಂದಿದ್ದಾರೆ. ಅವರ ನಮ್ಮ ಭೇಟಿಗೆ ಇದೊಂದು ಅವಕಾಶ ಅನುಕೂಲನೂ ಆಯಿತು ಅಂಥೇಳಿ ನಾನು ಶಿವನಗೌಡರಿಗೆ, ವರ್ಧಮಾನ್ ಜೈನ್ ಅವರಿಗೆ ಅಭಿನಂದನೆಯನ್ನು, ವಂದನೆಗಳನ್ನು ಹೇಳಿ ಮತ್ತೊಮ್ಮೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ರಾಮುಲು ಅವರಿಗೆ ನಾನು ವಿಶೇಷವಾಗಿ ಕ್ಷಮೆ ಕೋರ್ತೀನಿ. ಯಾಕಂದರೆ ನಮ್ಮದೊಂದು ಅತ್ಯಂತ ಮಹತ್ವದ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಇದೆ, ಪಕ್ಷದ ಸಭೆ ಇದೆ, ಅದರಲ್ಲಿ ಹೋಗಿ ತೊಡಗಿಕೊಳ್ಬೇಕಾಗಿರೋದ್ರಿಂದ ನಾನು ಮಧ್ಯದಲ್ಲಿ ನಿರ್ಗಮಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಮ್ಮೆಲ್ಲರೂ ಅಪ್ಪಣೆ ತೆಗೆದು ಮಾತನಾಡ್ತೀನಿ. ಉತ್ತಮ ವೇದಿಕೆಯನ್ನು ಶಿವನಗೌಡ ಸರ್ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಕ್ರೀಡೆ ಬಗ್ಗೆ ಬಹಳಷ್ಟು ಮೆಚ್ಚುಗೆ ಮುಂದಿನ ಸನ್ಮಾನಕ್ಕೆ ಆಹ್ವಾನಿಸಿದ್ದೀನಿ. ಶ್ರೀ ವಿಜಯ್ ನಮ್ಮ ಸಮ್ಮುಖದಲ್ಲಿ ಪ್ರೀತಿಯ ಸನ್ಮಾನ ಮಾನ್ಯ ಶ್ರೀ ಪಿ ಶಿವರಾಮರವರಿಗೆ. ಬದಲಾವಣೆ ಕಾಲಕ್ಕೂ ಕೂಡ ಬದಲಾವಣೆ ಆಗಂತ ಕೆಲಸ ಕೂಡ ಆಗಿದಾವೆ. ಯಾಕಂದ್ರೆ 2006ರಲ್ಲಿ ನಾವು ನೋಡಿದಂಥ ಟೈಮಲ್ಲಿ 10ರಲ್ಲಿ ಹೋಲಿಸಿದಂಥ ಟೈಮಲ್ಲಿ 10ರಿಂದ 24ನೇ ಇಸ್ವಿದಲ್ಲಿ ಹೋಲಿಸಿದಂಥ ಟೈಮಲ್ಲಿ ಅವತ್ತು ಬಹಳಷ್ಟು ಮಂದಿ ಕ್ರೀಡಾಪಟುಗಳು ಈ ಬೆಡಕೇರಿಗೆ ಹೋದ್ರೆಗಿನ ಬಹಳಷ್ಟು ಮಂದಿ ಹಾಕಿ ಪಂದ್ಯಾವಳಿ ಆಡ್ತಾ ಇದ್ರು. ಆ ಮಕ್ಕಳಿಗೆ ಸಾಕಷ್ಟು ಸವಲತ್ತುಗಳು ಇಲ್ಲಾರ್ದಂತೆ ಒಂದು ಕಡೆ ಅವರು ಇದ್ದಂಥ ಅಲ್ಲೇ ಬೆಡಗೇರಿದಲ್ಲಿ ಆಡಿಕೊಂಡು ಹಾಕಿಯಿಂದ ಕೂಡ ಬಹಳಷ್ಟು ಕಡೆ ಹೋಗಿ ಗೆದ್ದು ಬರ್ತಾ ಇದ್ರು. ನಂತರ ಬೇರೆ ಬೇರೆ ರಾಜ್ಯ ಮಟ್ಟದಲ್ಲಿ ಕೂಡ ಹೋಗಿ ಕೆಲವು ಸರಿ ಗೆದ್ದಿದ್ದಾರೆ, ಕೆಲವು ಕಡೆ ಸೋತಿದ್ದಾರೆ. ಅವತ್ತು ಕೇಳ್ತಾ ಇದ್ರು ಮಕ್ಕಳೆಲ್ಲರೂ ಕೂಡ, ಅಣ್ಣೋರೆ ನಮಗೆ ಅಡ್ವಾನ್ಸ್ನ ಒಂದು ಕ್ರೀಡಾಂಗಣ ಬೇಕಾಗಿದೆ, ನಮಗೆ ಎಲ್ಲ ಫೆಸಿಲಿಟೀಸ್ ಇರೋಂಥ ಕ್ರೀಡಾಂಗಣ ಬೇಕಾಗಿದೆ ಅಂತೇಳಿ ಅವತ್ತು ಕೂಡ ಕೇಳ್ತಾ ಇದ್ರು. ನಂತರ ದಿನಗಳಲ್ಲಿ ನಮ್ಮ ಏನಿವತ್ತು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಏನಿದೆಯೋ ಅದರಲ್ಲಿ ಸೇರಿಕೊಂಡು ಇವತ್ತು ಈ ರೀತಿ ಇವತ್ತೇನು ನಾವು ಪ್ರೈಮ್ ಸ್ಪೋರ್ಟ್ಸ್ನ ಕ್ರೀಡಾಂಗಣವನ್ನೇನು ಉದ್ಘಾಟನೆ ಮಾಡಿದ್ವೋ ನಮ್ಮ ಗದಗಿನಲ್ಲಿ ಕೂಡ ಇದಕ್ಕಿಂತ ಮುಂಚೆ 2 ಇದಾವೆ, ಇದು 3ನೇ ಕ್ರೀಡಾಂಗಣ ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ವಿ. ಹಂಗಾಗಿ ಇವತ್ತು ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿರುವಂಥ ನಮ್ಮ ಜಿಲ್ಲೆ ಇನ್ನು ಸಾಕಷ್ಟು ಕೂಡ ಅಭಿವೃದ್ಧಿಯನ್ನು ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ರಿಗಿನ 24ನೇ ಇಸ್ವಿಗೆ ನಮ್ಗೆಲ್ಲರೂ ಕೂಡ ಸಂತೋಷ ಆಗ್ತಾ ಇದೆ. ಒಂದು ಕಡೆ ಬಹಳಷ್ಟು ಮಂದಿ ದುಡ್ಡಿದ್ದಂಥವ್ರು ಈ ರೀತಿ ಸ್ಪೋರ್ಟ್ಸ್ ಕ್ಲಬ್ಗಳನ್ನು ಮಾಡೋದ್ರ ಮೂಲಕ ಒಂದು ರೀತಿ ಮಕ್ಕಳಿಗೆ ಒಂದು ಕಡೆ ಫುಟ್ಬಾಲು, ಒಂದು ಕಡೆ ಕ್ರಿಕೆಟ್ ಕೋಚನ್ನು ಅವ್ರಿಗೆ ಅನುಕೂಲವನ್ನು ಆಟಕ್ಕೆ ಒಂದು ರೀತಿ ಅನುಕೂಲವನ್ನು ಮಾಡೋದ್ರ ಮೂಲಕ ಎಲ್ಲ ಮಕ್ಕಳಿಗೆ ಒಂದು ಎನರ್ಜಿಯನ್ನು ತುಂಬಿದಂಥ ಕೆಲಸ ಕೂಡ ಆಗುತ್ತೆ. ಇತ್ತೀಚೆಗೆ ನೀವು ನೋಡ್ರಿ, ನಾವು ಮುಂಚೆ ಬೆಳಗ್ಗೆ ಎದ್ದರೆ ಸಾಕು ಯಾರು ಕೂಡ ವ್ಯಾಯಾಮ ಮಾಡಬೇಕು, ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು ಅಂದೇಳಿ ಭಾಳಷ್ಟು ಮಂದಿ ಮಾಡ್ತಾ ಇದ್ರು. ಒಂದು 60% ಮಾಡ್ತಾ ಇದ್ರು, ಒಂದು 40% ಮಂದಿ ಮಾಡ್ತಿದ್ದಿಲ್ಲ. ಈ ಕೋವಿಡ್ ಬಂದ ನಂತರ ಇವತ್ತು ಎಲ್ಲರಲ್ಲೂ ಕೂಡ ಅವರೇ ನಾನು ಬೆಳಿಗ್ಗೆ ಎದ್ದೊಳ್ಬೇಕು, ನಾನು ವಾಕಿಂಗ್ ಮಾಡಬೇಕು, ನನ್ನ ಆರೋಗ್ಯವನ್ನು ನಾನು ಕಾಪಾಡಬೇಕನ್ನಂಥದ್ದು ಯಾರೇ ಹೇಳ್ಕೊಟ್ರೆ ಬಂದಿಲ್ಲ, ಅವ್ರ ಮನಸ್ಸಲ್ಲಿ ಅವ್ರಿಗೆ ಬಂದ್ಬಿಟ್ಟೈತೆ ನಾನು ಬದುಕಬೇಕಪ್ಪ ಅನ್ನೋಂಥದ್ದು. ಯಾಕಂದ್ರೆ ಇವತ್ತು ಇತ್ತೀಚೆಗೆ ನಾವು ಕಾಯಿಲೆಗಳು ನೋಡಿದಂಥ ಟೈಮಲ್ಲಿ ನಾವೆಲ್ಲರೂ ಕೂಡ ಆರೋಗ್ಯವಂತರು ಇದ್ರೆ ಮಾತ್ರ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕ್ಕಾಗುತ್ತೆ, ನಮ್ಮ ಪ್ರಾಣವನ್ನು ಕಾಪಾಡ್ಕೊಳಕ್ಕೆ ಹೋಗುತ್ತೆ ಅನ್ನೋಂಥ ಕಾರಣದಿಂದ ಎಲ್ಲರೂ ಕೂಡ ಅವ್ರ ದೇಹವನ್ನು ಅವ್ರು ಕಾಪಾಡೋಂಥ ಕೆಲಸ ಆಗ್ತಾ ಇದೆ. ಹಂಗಾಗಿ ಇವತ್ತು ಗದಗ ಅಂದ ತಕ್ಷಣವೇ
ಭಾಳಷ್ಟು ಮಂದಿ ಕೇಳ್ತಿರ್ತಾರೆ, ರಾಮ್ಲೋರೆ ನೀವು ಅವತ್ತು ಪ್ರಾರಂಭ ಮಾಡಿದ್ರಿ, ಇನ್ನು ಅಂತ್ಯ ಆಗಿಲ್ಲ, ಇನ್ನು ಸಾಕಷ್ಟುಗಳು ಇನ್ನು ಮುಂದಕ್ಕೆ ಅಭಿವೃದ್ಧಿ ಆಗಬೇಕಾಗಿದೆ. ಒಟ್ಟು ಇಲ್ಲಿಗಂತ ತಂದು ನಿಲ್ಲಿಸಿದ್ರಪ್ಪ, ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಗದಗಿ ಅನ್ನೋಂಥ ಮಾತು ಭಾಳಷ್ಟು ಮಂದಿ, ಈ ಕಡೆ ಹುಬ್ಳಿಗೆ ಹೋದಂಥ ಮಂದಿ, ಗೋವಾಗೆ ಹೋದಂಥ ಮಂದಿ, ನಮ್ಮ ಬಳ್ಳಾರಿ ಕಡೆ ಹೋಗೋಂಥ ಮಂದಿ ಯಾವತ್ತು ಕೂಡ ನೆನಪು ಮಾಡಿಕೊಡ್ತಿರ್ತಾರೆ. ಹಂಗಾಗಿ ಇವತ್ತು ಒಂದು ಶಿವನಗೌಡರಾಗಿರ್ಬೋದು, ನಮ್ಮ ಈ ಜೈನವರಾಗಿರ್ಬೋದು, ಇವತ್ತು ಒಂದು ಒಳ್ಳೆ ಉದ್ದೇಶ ಹಿಡ್ಕೊಂಡು, ಒಳ್ಳೆ ಕಾನ್ಸೆಪ್ಟ್ ಹಿಡ್ಕೊಂಡು ಈ ಕ್ರೀಡಾಂಗಣವನ್ನು ಪ್ರಾರಂಭ ಮಾಡಿದರೋ, ಮಕ್ಕಳು ಎಲ್ಲರೂ ಕೂಡ ಬೆಳಗ್ಗೆ ಎದ್ದರೆ ಸಾಕು, ಇವತ್ತು ಅವ್ರ ಆರೋಗ್ಯವನ್ನು ಅವ್ರು ಕಾಪಾಡಬೇಕು ಅಂದ್ರಿಗಿನ ಅವರು ಸ್ಪೋರ್ಟಲ್ಲಿದ್ದಂಥ, ಕ್ರೀಡಾಂಗಣದಲ್ಲಿದ್ದಂಥ, ಅವ್ರ ಸ್ಪೋರ್ಟ್ಸಲ್ಲಿದ್ದಂಥ ಸ್ಪಿರಿಟನ್ನು ನೋಡಿಸ್ಬೇಕಾದ್ರೆ ಇಂಥ ಫೆಸಿಲಿಟೀಸ್ ಬೇಕಾಗುತ್ತೆ. ವಿಶೇಷವಾಗಿ ನಾನು ಜೈನವ್ರಿಗೆ ಮತ್ತು ಶಿವನಗೌಡರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ನಾನು ಯಾವತ್ತೂ ಕೂಡ ನೋವನ್ನು ಪಡಿತಾ ಇದ್ದೆ. ಯಾಕಂದರೆ ಹುಬ್ಳಿ ನೋಡಿದಂಥ ಟೈಮಲ್ಲಿ, ಮಂಗಳೂರು ನೋಡಿದಂಥ ಟೈಮಲ್ಲಿ, ಬೆಂಗಳೂರು ನೋಡಿದಂಥ ಟೈಮಲ್ಲಿ ನಮ್ಮ ಗದಗ ಕೂಡ ಆ ರೀತಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಅವತ್ತು ಒಳ್ಳೆ ಕಾನ್ಸೆಪ್ಟನ್ನು ಹಿಡ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದದಿಂದ ಅವತ್ತು ಪ್ರಯತ್ನವನ್ನು ಮಾಡಿದ್ವಿ. ಆ ಪ್ರಯತ್ನಕ್ಕೆ ತಕ್ಕಂತೆ ದೇವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ದಿನಕ್ಕೆ ಕೂಡ ನಮ್ಮ ಗದಗ ಬೆಳೀತಾ ಇದೆ. ಆ ಗದಗ ಬೆಳೆಯುವಂಥ ಟೈಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬೆಳೀತಾ ಇದೆ. ಇವತ್ತು ರೋಡ್ ಕನೆಕ್ಟಿವಿಟಿ ಆಗ್ತಾ ಇದಾವ, ಸಾಕಷ್ಟು ಒಳ್ಳೆ ರಸ್ತೆಗಳು ಆಗ್ತಾ ಇದಾವ, ಇವತ್ತು ಹೈವೇಸ್ ಆಗ್ತಾ ಇದಾವ, ಟ್ರೈನ್ ಕನೆಕ್ಟಿವಿಟೀಸ್ ಕೂಡ ಆಗ್ತಾ ಇದೆ. ಇವತ್ತು ರೋಡ್ ಕನೆಕ್ಟಿವಿಟಿ, ಟ್ರೈನ್ ಕನೆಕ್ಟಿವಿಟಿ ಜೊತೆಲಿ ನಮಗೆ ಹುಬ್ಳಿಗೆ ಹೋದರೆ, ಇವತ್ತು ಇದಕ್ಕಿಂತ ಮುಂಚೆ ನಾವು ಹುಬ್ಳಿಗೆ ಹೋಗ್ಬೇಕಾದ್ರೆ 2 ತಾಸು ತಗೊಂತಿದ್ವಿ. ಇವತ್ತು 40-50 ನಿಮಿಷ ಒಳಗಡೆ ನಾವು ಹುಬ್ಳಿಗೆ ಮುಡ್ತೀವಿ. ಆ ರೋಡ್ ಕನೆಕ್ಟಿವಿಟಿ ಕೂಡ ಚೆನ್ನಾಗಿರೋ ಕಾರಣ, ಏರ್ ಕನೆಕ್ಟಿವಿಟಿ ಕೂಡ ನಮ್ಮೆಲ್ಲ ಕಡೆ ಇರೋ ಕಾರಣ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಇನ್ನು ಅನುಕೂಲ ಆಗಂತ ಇನ್ನು ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಒಳ್ಳೊಳ್ಳೆ ಕಾರ್ಖಾನೆಗಳು ಬರಬೇಕಾಗಿದೆ. ಕಾರ್ಖಾನೆಗಳ ಜೊತೆಲಿ ಯುವಕರು ಯಾರ್ಯಾರು ವಿದ್ಯಾವಂತರಾಗಿ ಓದ್ಕೊಂಡಿದ್ದಾರೆ ಅವರೆಲ್ಲರಿಗೂ ಉದ್ಯೋಗವನ್ನು ಕೂಡ ಸಿಗಬೇಕಾಗಿದೆ. ಇನ್ನು ಸಾಕಷ್ಟು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಆಸ್ಪತ್ರೆಗಳು ಅಭಿವೃದ್ಧಿ ಆಗಿದ್ದಾವೆ, ಕಾಲೇಜುಗಳು ಅಭಿವೃದ್ಧಿ ಆಗ್ತಾ ಇದ್ದಾವೆ, ರಸ್ತೆಗಳು, ಮೂಲಭೂತ ಸೌಕರ್ಯಗಳು ಎಲ್ಲ ಕೂಡ ಅಭಿವೃದ್ಧಿ ಆಗುವಂಥ ದೃಷ್ಟಿಯಲ್ಲಿ ಇವತ್ತು ಸ್ಪೋರ್ಟ್ಸ್ಗೆ ಆದ್ಯತೆಯನ್ನು ಕೊಡಬೇಕಂದೇಳಿ ಇವತ್ತು ಒಳ್ಳೆ ಕ್ರೀಡಾಂಗಣಗಳು ಕೂಡ ಆಗ್ತಾ ಇದ್ದಾವೆ. ಹಂಗಾಗಿ ತಮ್ಮೆಲ್ಲರೂ ಕೂಡ ಇವತ್ತು ನಮ್ಮ ಶಿವನಗೌಡರಿಗೆ ಮತ್ತು ಜೈನ್ ಅವರಿಗೆ ನಾನು ವಿಶೇಷವಾಗಿ ವರ್ಧಮಾನ್ ಜೈನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಒಳ್ಳೆ ಕೆಲಸ ಮಾಡಿದರೆ, ಯಾವುದೇ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದ್ರೆ ಕಮರ್ಷಿಯಲ್ ಆಗಿ ಯೋಚನೆಯನ್ನು ಮಾಡಲಾರ್ದಂತೆ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋಂಥ ದೃಷ್ಟಿನ ಇಟ್ಕೊಂಡು ಒಳ್ಳೆ ಕ್ರೀಡಾಂಗಣವನ್ನು ಕೂಡ ಮಾಡಿದ್ರಿ. ಹಂಗಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳು ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಬಂದು ನೋಡಿದೆ, ಇದು ಆಶ್ಚರ್ಯ ಆಯಿತು, ಗದಗಲ್ಲೂ ಈ ಥರ ಒಂದು ಫೆಸಿಲಿಟೀಸ್ ಇದೆಯಾ ಏನಂತ. ಸೊ ಆ್ಯಕ್ಚುಲಿ ನಾವು ಆಡುವಾಗ ಈ ಥರ ಫೆಸಿಲಿಟೀಸ್ ಏನೂ ಇದ್ದಿದ್ದಿಲ್ಲ. ಇಲ್ಲ ಅಂತಂದರೆ ನಾವು ಯಾವಾಗೋ ಆಲ್ಮೋಸ್ಟ್ ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿಬಿಡ್ತಿದ್ವಿ. ಸೊ ಥ್ಯಾಂಕ್ ಯು ಸರ್, ಈ ಥರ ಒಂದು ಫೆಸಿಲಿಟೀಸ್ನ ಮಾಡಿದ್ದೀರಾ. ನಾನು ವರ್ಧಮಾನ್ ಸರ್ಗೆ ಆ್ಯಂಡ್ ಶಿವನಗೌಡ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ತುಂಬ ಟ್ಯಾಲೆಂಟ್ ಇದೆ ಗದಗಲ್ಲಿ. ಸೊ ಇದನ್ನು ಬಂದು ಯುಟಿಲೈಸ್ ಮಾಡ್ಕೊಳ್ಳಿ. ನಮ್ಮ ಅಂಕಲ್ ಆದಮೇಲೆ ಸೊ ಇನ್ನೂ ನನ್ನ ಗದಗ ಕಡೆಯಿಂದ ಇನ್ನೂ ನಮಗಿಂತ ಜಾಸ್ತಿ ಜನ ಬರಲಿ. ಕರ್ನಾಟಕ ಆಯಿತು ಆ್ಯಂಡ್ ಇಂಡಿಯಾ ಆಯಿತು, ಎಲ್ಲ ಸ್ಟೇಟಿಗೂ ರೆಪ್ರೆಸೆಂಟ್ ಮಾಡಲಿ. ಸೊ ನಾನು ಇಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಗದಗ ಜನತೆಗೆ ಟ್ಯಾಲೆಂಟಿಗೆ ಏನು ಕಡಿಮೆ ಇಲ್ಲ, ಬಟ್ ಫ್ಯಾಮ್ಲೀಸ್ ಕೂಡ ಸಪೋರ್ಟ್ ಮಾಡಿ. ಆಗಲೇ HK ಪಾಟೀಲ್ ಸರ್ ಹೇಳ್ದಂಗೆ, ಹೌದು, ಸ್ವಲ್ಪ ಶಿವನಗೌಡರು ಸರು ಸ್ವಲ್ಪ ಹೆಲ್ಪ್ ಮಾಡಬೇಕು ಎಲ್ಲ ಪ್ಲೇಯರ್ಸಿಗೂ. ಸೊ ನನ್ನ ಕಡೆಯಿಂದ ಏನಾದರೂ ಸಹಾಯ ಆಯ್ತಂದರೆ ದಯವಿಟ್ಟು ಕೇಳಿ, ನಾನು ಕೂಡ ಮುಂದೆ ಬರ್ತೀನಿ. ಸೊ ಸಪೋರ್ಟ್ ಮಾಡೋಣ. ಆ್ಯಂಡ್ ಮತ್ತೊಮ್ಮೆ ಶಿವನಗೌಡರು ಸರ್, ಥ್ಯಾಂಕ್ ಯು ಸರ್, ಈ ಒಂದು ಅಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಮತ್ತೆ ವಂದನೆಗಳು. ಥ್ಯಾಂಕ್ ಯು ಸರ್.